ನೋಡಿ ಹಿಂಗೆ ಮಾತುಗಳು ಬರುತ್ತೆ ಅನ್ನೋಕೆ. ಇದೇ ತಿರುಪತಿಗೆ ಒಂದಾನೊಂದು ಕಾಲದಲ್ಲಿ ಇಲ್ಲಿಂದ ಕೆಂಪಸ್ ಹತ್ಕೊಂಡು ಹೋಗಿದ್ವಿ ನಾವು. ಕೆಳಗಡೆ ಎಳ್ದು ಮೇಲ್ಗಡೆಗೆ ಇನ್ನೊಂದು ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು, ನಾನು ಆ್ಯಕ್ಚುಲಿ ಸಚಿಗೆ ನಮ್ಮ ಶ್ರೀರಂಗ್ ಇಬ್ಬರು ಹೇಳಿದೆ, ನೋಡ್ರೆ ಇವತ್ತು ಇದೇ ದೇವ್ರ ದರ್ಶನ ಮಾಡೋದಕ್ಕೆ ಕೋಟಿಗಟ್ಟಲೆ ಕಾರಲ್ಲಿ ಬರ್ತಾ ಇದೀವಲ್ಲಯ್ಯ, ಹಂಗಾರೆ ಭಗವಂತನ ಹತ್ರಕ್ಕೆ ನಾನೇನು ಕೇಳ್ಕೊಳ್ಳಿ, ಇನ್ನೇನು ಕೇಳ್ಕೊಳಕತ್ತೆ, ಕೇಳೋದೇನಿಲ್ಲಪ್ಪ ನಂದು. ಧನ್ಯವಾದಪ್ಪ, ಇಲ್ಲಿವರೆಗೂ ತಂದಿದ್ಯಾ, ಥ್ಯಾಂಕ್ಸ್ ಅಷ್ಟೇ. ಇನ್ನೂ ನನಗೆ ಇತ್ಕೊಡೋದು ಏನಕ್ಕೆ ಕೇಳಲಿ ನಾನು? ಒಂದು ಕೆಂಪಸ್ಸಿಂದ ತಂದು ಕೋಟಿಗಟ್ಟಲೆ ಕಾರ್ ಮೇಲೆ ಕೂರಿಸ್ಬಿಟ್ಟು ಇಲ್ಲಿಗೆ ದರ್ಶನ ಕೊಡ್ತಿದ್ದಲ್ಲ, ಇನ್ನೇನೇ ನನಗೆ ಬೇಕು? ಹೌದೋ ಅಲ್ವ ಅಣ್ಣ? ಹೌದೋ ಅಲ್ವೋ? ಆದರೆ ಅದನ್ನು ತೊಗೊಳಕ್ಕೆ ನೀವು ಶ್ರಮ ಪಟ್ರಿ ಅಷ್ಟೇ. ಅಡ್ಡದಾರಿ ಕಾಲು ಹಾಕ್ಬೇಡ್ರಿ. ನಾನು ಇವತ್ತಿಗೂ ಹೇಳ್ಕೊಡ್ತೀನಿ ಎಲ್ಲರೂ, ಯಾಕಂದ್ರೆ ಅಕ್ಕ ತಂಗಿರಿದ್ರೆ ಬೇಜಾರು ಮಾಡ್ಕೋಬೇಡ್ರಿ. ತಲೆ ಹಿಡಿಬೇಡಿ, ತಲೆ ಹೊಡಿಬೇಡಿ, ಎರಡು ಬಿಟ್ಟು ಇನ್ನೇನು ಮಾಡ್ತೀರಾ ಮಾಡಿರಿ. ಯಾವ ನಿನ್ನ ಬಗ್ಗೆ 1000 ಮಾತಾಡಿದ್ರೆ ಅನ್ಕೊಂಡು ಹೋಯ್ತಾರೆ ನಿಮ್ಮ ಪಾಡಿಗೆ ನೀವು.